ಎವ್ರಿವನ್, ವೆಲ್ಕಮ್ ಟು ಬಿಜಾಪುರ್ಸ್ ಈಸಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಕ್ಲಾಸ್ನಲ್ಲಿ ನಾವು ವರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಚಾಪ್ಟರ್ 2. ಯಾರು ಚಾಪ್ಟರ್ 1 ವಾಚ್ ಮಾಡಿಲ್ಲೋ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಅಲ್ಲಿ ವರ್ಡ್ ಅಂದರೆ ಏನು, ಲೆಟರ್ಸ್ ಅಂದರೆ ಏನು, ಆಮೇಲೆ ಲ್ಯಾಂಗ್ವೇಜ್ ಅಂದರೆ ಏನು, ಗ್ರಾಮರ್ ಅಂದರೆ ಏನು, ಫೊನೆಟಿಕ್ ಸೌಂಡ್ಸು, ಕಾನ್ಸೊನೆಂಟ್ಸು, ಡಯಾಗ್ರಾಫ್ಸು, ವೋವಲ್ ಕೈಂಡ್ಸ್ ಬಗ್ಗೆ ಎಲ್ಲವನ್ನು ಸವಿವರವಾಗಿ ವಿತ್ ವರ್ಡ್ ಲಿಸ್ಟ್ನಿಂದ ಹೇಳಲಾಗಿದೆ. ಯಾರು ಅದನ್ನು ನೋಡಿಲ್ಲ ಪ್ಲೀಸ್ ವಾಚ್ ಮಾಡಿರಿ. ಯಾರಿಗೆ ಬೇಸಿಕ್ ನೀಡೋದಲ್ಲ ಆ ಮಕ್ಕಳಿಗೆ ಅತಿ ಸುಲಭವಾಗಿ ನಾನು ಕಲಿಸ್ಕೊಡುವಂಥ ನನ್ನ ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಅತಿ ಮುಖ್ಯವಾದದ್ದು. ನಮ್ಮದೇ ಆದಂಥ ಆಡು ಭಾಷೆಯಲ್ಲಿ ನಾನು ಹೇಳ್ಕೊಡ್ಬೇಕು ಅಂತ ಮಾಡೀನಿ. ಸೊ ಆದಷ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಡಿಯರ್ ಫ್ರೆಂಡ್ಸ್. ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇವತ್ತಿನ ಈ ಕ್ಲಾಸಲ್ಲಿ ಚಾಪ್ಟರ್ 2 ವರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವರ್ಡ್ ಅಂದರೆ ಶಬ್ದ. ಅ ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ಅ ವರ್ಡ್. ಅ ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ವರ್ಡ್. ಅವು ವರ್ಡ್ ಅನ್ಸ್ಕೋಬೇಕಾಗಿತ್ತು ಅಂದರೆ ಯಾವ ರೀತಿಯಾಗಿರಬೇಕು? ಅ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ವರ್ಡ್. ಒಂದನೇ ಡೆಫಿನೇಷನ್ಗೂ ಎರಡನೇ ಡೆಫಿನೇಷನ್ಗೂ ಸ್ವಲ್ಪ ವ್ಯತ್ಯಾಸ ಅದ ನೋಡಿರಿ. ಅ ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ವರ್ಡ್ ಅಂತ ಹೇಳ್ತೀವಿ. ಅದು ಯಾವ ರೀತಿಯಾಗಿರಬೇಕು ನಮ್ಮ ವರ್ಡ್ ಶಬ್ದ ರಚನೆ ಅಂದ್ರೆ ನೋಡಿರಿ, ಲೆಟರ್ಸ್ ಇಲ್ಲಿ 3 ಲೆಟರ್ಗಳದಾವೆ. ಸಿ ಎ ಡಿ ಈ ಥರ ನಾವು ಲೆಟರ್ಸ್ ಅಂತೀವಿ. ಸಿ ಎ ಡಿ ಪರ್ಟಿಕ್ಯುಲರಾಗಿ ಒಂದೊಂದನ್ನೇ ತೊಗೊಂಡಾಗ ಇಂಡಿವಿಜುವಲ್ ತೊಗೊಂಡಾಗ ಇವಕ್ಕೆ ಮೀನಿಂಗ್ ಇರೋಂಗಿಲ್ಲ. ಸಿ ಕ ಅನ್ಬೋದು, ಅ ಅನ್ಬೋದು, ಢ ಅನ್ಬೋದು ನಾವು ವ್ಯಂಜನಾಕ್ಷರಗಳನ್ನು. ಇನ್ನು ಕನ್ನಡದಾಗೂ ಕೂಡ ಪ್ರೊನೌನ್ಸ್ ಮಾಡಿದ್ರೆ. ಆದ್ರೆ ಕನ್ನಡನಲ್ಲಿರಲಿ ಯಾವುದೇ ಭಾಷೆಯಲ್ಲಿದ್ದರೂ ಸಹಿತ ಒಂದಕ್ಕೊಂದು ಅಕ್ಷರಗಳ ಸರಿಯಾದ ಅನುಕ್ರಮವಾದಂಥ ಜೋಡಣೆ ಇತ್ತಂದ್ರೆ ಅದನ್ನು ನಾವು ಶಬ್ದ ರಚನೆ, ಶಬ್ದ ಅಂಥೇಳಿ ಕರಿತೀವಿ. ಹಾಗಂದ್ರೆ ಈ ಶಬ್ದಗಳ ರಚನೆಯಲ್ಲಿ ಅಕ್ಷರಗಳ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಅವು ಯಾವ ರೀತಿಯಾಗಿರ್ಬೇಕಂದ್ರೆ ಸರಿಯಾದ ಅನುಕ್ರಮವಾದ ರೀತಿಯಲ್ಲೇ ಇದ್ದರೆ ಅದನ್ನ ಶಬ್ದಗಳು ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. BAT ಬ್ಯಾಟ್, CAR ಕಾರ್, DAY ಡೇ, SOAP ಸೋಪ್, GOAT ಗೋಟ್, BOOK ಬುಕ್, TEETH ಟೀತ್, PAPER ಪೇಪರ್. ಈ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದೊಂದು ಅರ್ಥದ. ಬ್ಯಾಟ್, ಕಾರ್, ಡೇ, ಸೋಪ್, ಗೋಟ್, ಬುಕ್, ಟೀತ್, ಪೇಪರ್ ಅಂಥೇಳಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅರ್ಥದ. ಶಬ್ದ ರಚನೆಯಲ್ಲಿ ನಮಗೆ ಸರಿಯಾದಂತಹ ಜೋಡಣೆಯನ್ನು ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಅನ್ಸ್ಕ್ರ್ಯಾಂಬಲ್ಡ್ ವರ್ಡ್ಸ್ ಅಂಥೇಳಿ ನಾವು ಹೇಳ್ತೀವಿ. ಈಗ ನೋಡಿರಿ ಶಬ್ದಗಳು ಯಾವ ರೀತಿಯಾಗಿರ್ತಾವೆ. LSOCOH, LSOCOH ಸ್ಕೂಲ್, IWDOWN ವಿಂಡೋ, AGREND ಗಾರ್ಡನ್, EATEACHER ಟೀಚರ್, OTPHO ಫೋಟೋ, PYAYAP ಪಪ್ಪಾಯ. ಈ ಥರ ಇವು ಅನ್ಸ್ಕ್ರ್ಯಾಂಬಲ್ಡ್ ವರ್ಡ್ಸ್. ಇದಂದ್ರೆ ಹಿಂದೆ ಮುಂದೆ ಇದ್ರ ಅಕ್ಷರಗಳಲ್ಲಿ ಸ್ಥಾನ ಪಲ್ಲಟ ಆದ್ರೆ ನಮಗೆ ಸರಿಯಾದಂತಹ ಶಬ್ದ ಸಿಗೋದಿಲ್ಲ. ಸರಿಯಾದಲ್ಲಿ ಅನುಕ್ರಮವಾಗಿ ಬರೆದಾಗ ನಮಗೊಂದು ಶಬ್ದ ಸಿಗ್ತೈತೆ ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್, ಇದೊಂದು ಆ್ಯಕ್ಟಿವಿಟಿನ ಮೂಲಕ ನಾವು ತಿಳ್ಕೊಬೋದು. ಈಗ ಕಂಪೌಂಡ್ ವರ್ಡ್ಸ್ ಆಲ್ರೆಡಿ ಈ ರೀತಿ ಒಂದು ಶಬ್ದಗಳನ್ನು ರಚನೆ ಮಾಡಿರ್ತೀವಿ. ಶಬ್ದಗಳನ್ನು ಇನ್ನೊಂದು ಶಬ್ದಗಳಿಂದ ಜೊತೆಗೆ ಕೂಡಿಸಿದಾಗ ಯಾವ ರೀತಿಯಾಗಿ ನಮಗೆ ಇನ್ನೊಂದು ಶಬ್ದ ದೊರಕ್ತೈತೆ ಅನ್ನೋದನ್ನು ನೋಡೋಣ. ಅದನ್ನು ಕಂಪೌಂಡ್ ವರ್ಡ್ಸ್ ಅಂಥೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸನ್ ಪ್ಲಸ್ ಗ್ಲಾಸ್, ಸನ್ ಗ್ಲಾಸ್, ಕಪ್ ಪ್ಲಸ್ ಕೇಕ್, ಕಪ್ ಕೇಕ್, ರೇನ್ ಪ್ಲಸ್ ಬೋ, ರೇನ್ಬೋ, ಫನ್ ಪ್ಲಸ್ ಡೇ, ಫನ್ ಡೇ, ಸ್ಟ್ರಾ ಪ್ಲಸ್ ಬೆರಿ, ಸ್ಟ್ರಾಬೆರಿ, ವಾಟರ್ ಪ್ಲಸ್ ಬಾಟಲ್, ವಾಟರ್ ಬಾಟಲ್, ಆರ್ಮ್ ಪ್ಲಸ್ ಚೇರ್, ಆರ್ಮ್ ಚೇರ್, ಸನ್ ಪ್ಲಸ್ ಸಿಟಿ, ಸನ್ ಸಿಟಿ, ವಾಟರ್ ಪ್ಲಸ್ ಮೆಲನ್, ವಾಟರ್ ಮೆಲನ್, ವೀಲ್ ಪ್ಲಸ್ ಚೇರ್, ವೀಲ್ ಚೇರ್, ಪ್ಲೇ ಪ್ಲಸ್ ಗ್ರೌಂಡ್, ಪ್ಲೇ ಗ್ರೌಂಡ್. ಇವತ್ತಿನ ಕ್ಲಾಸು ವರ್ಡ್ಸ್ ಬಗ್ಗೆ ಬ್ರೀಫಾಗಿ ಐಡಿಯಾ ಸಿಕ್ಕಂಗಾಗಿರ್ತದೆ ನಾನು ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಂಟೆನ್ಸ್ ಅಂದ್ರೆ ಏನು, ಸೆಂಟೆನ್ಸ್ ಕೈಂಡ್ಸು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇಂದಿನ ಈ ಕ್ಲಾಸ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿಬಡಿ.